ಅಲ್ಲಾಗ ನಿಲ್ದಾರ ಸೈಡ ಈಗ ಬಂದೇನಪ್ಪ ಮೈಥುನ? ಹೌದೊಟ್ಟಿಗೆ ಈಗ ಬಂದೆ. ಇದೇನಪ್ಪ ಸಹೋದರ, IPS ಪರೀಕ್ಷೆ ಬರೆಯಲು ಹೋದ ನೀನು ಕಾಕಿ ಅರಿವು ಹಾಕಿಕೊಂಡು ಬಂದ್ಬಿಟ್ಟು ಮಣ್ಣಿನ ಮಗನಂತೆ ರೈತರ ಉಡುಪು ಧರಿಸಿಕೊಂಡು ಬಂದಿರುವೆಯಲ್ಲ, ಏನ್ ಸಮಾಚಾರ? ನಿಜವಾಗಿಯೂ ಅಲ್ಲ, ನಾವು ಮಣ್ಣಿನ ಮಕ್ಕಳು. ಕೋಟಿ ವಿದ್ಯೆಗಿಂತ ಮೇಟೆ ವಿದ್ಯೆ ಮೇಲೆಂದು ಗಾದೆ ಮಾತೇ ಇದೆ. ರೈತರು ರಾಷ್ಟ್ರ ಸಂಪತ್ತು ಎಂದು ಕಾಗೆ 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 ಅಲ್ಲದೆ ಸಂತ ಶರಣರು ಕೂಡ ನೋಡಿದ್ದಾರಲ್ಲ. ವಾಕ್ಯಲಿಗ ವಾಕ್ಯದಲ್ಲಿ ಬೇಕೋದು ಜಗವೆಲ್ಲ ಅಂದ ಹಾಗೆ ನಾನು ವಾಕ್ಯಲೆ ವೇಷ ಧರಿಸಿಕೊಂಡು ಲಕ್ಷ್ಮೀ ಪೂಜೆಗೆ ಓಡೇರಿ ಬಂದಿದ್ದೀನಿ ನಾನು. ಸಂತೋಷ ಸಹೋದರ, ಸಂತೋಷ. ಈ ನಿನ್ನ ನಿರ್ಧಾರದ ನುಡಿ ಕೇಳಿ ಗಂಡನಿಗೆ ರೈತರ ಭೀತಿಯೇ ಬಿಟ್ಟು ಹೋಯಿತು. ಬಾ, ಮೊದಲು ಈ ತಾಯಿಗೆ ನಮಸ್ಕರಿಸು. ಆಯ್ತು ಅಣ್ಣ, ಆ ದೇವಿ ಪೂಜೆ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದ ನನಗೆ ಮುಖ್ಯವಾಗಿದೆ. ನೀವು ಇಬ್ಬರು ಆಶೀರ್ವದಿಸಿ. ಎಂತೇಳು ಸಹೋದರ, ನಮಗೆ ಜನ್ಮ ನೀಡಿದ ಭಾರತಾಂಬೆಯು ರೌಡಿಗಳ ಹೊಡೆತಕ್ಕೆ ಸಿಕ್ಕು ಲಂಚವೆಂಬ ಸರಪಳಿಯಿಂದ ಕಟ್ಟಿಸಿಕೊಂಡು ಸದಾ ನರಳುತ್ತಿದ್ದಾಳೆ. ಮುಂದೊಂದು ದಿನ ನಿನ್ನ ನ್ಯಾಯವೆಂಬ ಖಂಡದಿಂದ ಆ ಸರಪಳಿಯನ್ನ ಕತ್ತರಿಸಿ ಹಾಕಿ ಸದಾ ಭಕ್ತಲಿಯಿಂದ ನರಳುತ್ತಿರುವ ಈ ತಾಯಿಗೆ ಪುನರ್ಜನ್ಮ ಕೊಡು. ಅಂದಾಗ ನೀ ನನ್ನ ತಮ್ಮನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತದೆ. ಇದೇ ನನ್ನ ಬಲವಾದ ಆಶೀರ್ವಾದ. ಇಂದಿನ ರೈತರು ಕಷ್ಟಪಟ್ಟು ಬೆಳೆದ್ರು ಅದಕ್ಕೆ ಒಳ್ಳೆ ಫಲ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಅಂತ ಭ್ರಷ್ಟರನ್ನು ಮಟ್ಟ ಹಾಕುವ ನೀನಾಗಿ ಒಳ್ಳೆಯ ನ್ಯಾಯ ನೀತಿಯಿಂದ ಬದುಕುವವನಾದ್ರೆ ಅಷ್ಟೇ ಸಾಕಪ್ಪ. ಅದೇ ನನಗೆ ದೊಡ್ಡ ಆಸೆ. ಆಯ್ತು ಅತ್ತಿಗೆ, ಆಯ್ತು. ನಿಮ್ಮಿಬ್ಬರ ಆಶೀರ್ವಾದ ಇದ್ದರೆ ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಬಾಂಡ್ಯತ್ವದ ಪುಣ್ಯದಿಂದ ಮೆರೆಯುತ್ತಿರುವ ಆ ಕುಂದಿಗೆ ನಾನೊಬ್ಬ ಯಮನಾಗಿ ಅವರ ನಾಗ ಸರ್ಪದಿಂದ ಯಾವ ಕಡೆ ಹೆಚ್ಚಿ ಕಚ್ಚಿದೆ ಶ್ರೀಮಂತಿಕೆ ದರ್ಪದಿಂದ ಬಡವರು ಅಂತ ನಾನೊಬ್ಬ ಪೊಲೀಸ್ ನಿಷ್ಠಾವಂತ ಅಧಿಕಾರಿಯಾಗಿ ಅವರು ಒಂದು ಹೊರಗೆ ಹಾಕುತ್ತೇನೆ. ಧರ್ಮದ ಜೋಡಿಯನ್ನು ಆರಿಸಿ ಅರಸನೆಂದು ಆನೆ ಎತ್ತಿ
ಅವರ ತಾಯಿ ಹೆತ್ತ ತಾಯಿ ಗಂಡನಿಗೆ ನಾನು ಯಮನಾಗಿ ಅವರ ಋಣವನ್ನು ತೆಗೆಯುತ್ತೇನೆ. ಇದು ನಾನು ಮಾಡದಿದ್ದರೆ ನನ್ನ ಹೆಸರು ಬದಲಾವಣೆ ಅಲ್ಲ. ಇದು ನಿಮ್ಮಿಬ್ಬರ ಪಾಲಾಗಿ ಸಾಕ್ಷಿ. ಸಹೋದರ, ಈ ನಿನ್ನ ನಿರ್ಧಾರದ ನುಡಿ ಶಿವನುಡಿಗೇರಬೇಕಾದರೆ ಕಚ್ಚಿ ಕೈ ಬಾಯಿ ಈ ಮೂರು ನಿನ್ನಿಚ್ಛೆಯಲ್ಲಿ ಇರಿಸಿಕೊಂಡು ಕಾಡನ್ನೇ ಕದ್ದು ನಾಡನ್ನೇ ನಡುಗಿಸಲು ಹೊರಟ ಆ ಕಾಡುಗಳ ವೀರಪ್ಪನ್ನೇ ಗುಂಡುಕಿದ ಗಂಡು ಸರ್ಕಾರದ ಪೊಲೀಸ್ ಕರ್ನಾಟಕದ ಜ್ಯೋತಿ ಪ್ರಕಾಶ್ ಮಿರ್ಜಿ, ತಮಿಳುನಾಡಿನ ಕೆ ವಿಜಯಕುಮಾರ್ ಅವರಂತ ದಿಟ್ಟ ಪೊಲೀಸ್ ಅಧಿಕಾರಿಯಾಗಿ ಕೀರ್ತಿಶಾಲಿಯಾಗು. ಇದೇ ನನ್ನ ಛಲ. ಆಯ್ತು ಅಲ್ಲ, ನೀವು ನಡೆಯುವಂತೆ ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ನಿಮ್ಮ